MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಉಗ್ರರನ್ನ ಪೋಷಿಸ್ತಾ ಇರುವಂತಹ ಪಾಕ್ಗೆ ಪ್ರಧಾನಿ ಮೋದಿ ನಿನ್ನೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ನಡುವೆ ಉಭಯ ರಾಷ್ಟ್ರಗಳ ಡಿಜಿಎಂಒಗಳ ನಡುವೆ ಮಾತುಕತೆಯಾಗಿದ್ದು, ಅಪ್ರಚೋದಿತ ಗುಂಡಿನ ದಾಳಿ ನಡೆಸುವ ಪಾಕಿಸ್ತಾನಕ್ಕೆ ಭಾರತೀಯ ಸೇನಾಧಿಕಾರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. That from ashes to ashes and from dust to dust. If Thomo don't get here, then Lily surely must. ಗುಂಡಿನ ಮೊರೆತ ನಿಂತಿದೆ, ಕ್ಷಿಪಣಿ ದಾಳಿ ತಣ್ಣಗಾಗಿದೆ, ಡ್ರೋನ್ ಹಾರಾಟ ಸ್ಥಗಿತಗೊಂಡಿದೆ. ಗಡಿಯಲ್ಲಿ ಕದನ ವಿರಾಮ ಆಗಿರೋ ಬೆನ್ನಲ್ಲೇ ಭಾರತ ಹಾಗೂ ಪಾಕಿಸ್ತಾನ ಡಿಜಿಎಂಒಗಳ ನಡುವೆ ಮಹತ್ವದ ಮಾತುಕತೆ ನಡೆದಿತ್ತು. ಭಾರತ ಪಾಕ್ ಡಿಜಿಎಂಒಗಳ ನಡುವೆ ಮಾತುಕತೆ. ಒಂದೇ ಒಂದು ಗುಂಡು ಹಾರಿಸಬಾರದು ಅಂತ ಪಾಕ್ಗೆ ಎಚ್ಚರಿಕೆ. ಪಾಕ್ ಉಗ್ರರ ಹುಟ್ಟಡಗಿಸಲು ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತ ಬೇಟೆ ಆರಂಭಿಸುತ್ತಿದ್ದಂತೆ ಪಾಕಿಸ್ತಾನ ತಂಡ ಹೊಡೆದಿತ್ತು. ಭಾರತದ ಸೇನಾಧಿಕಾರಿಗಳಿಗೆ ಪದೇ ಪದೇ ಫೋನ್ ಮಾಡಿ ದಾಳಿ ನಿಲ್ಲಿಸುವಂತೆ ಅಂಗಲಾಚಿತ್ತು. ಇದರ ಪರಿಣಾಮವಾಗಿ ಎರಡೂ ರಾಷ್ಟ್ರಗಳ ನಡುವೆ ಕದನ ವಿರಾಮ ಜಾರಿಯಾಗಿದೆ. ಮೇ 10ರ ಸಂಜೆ 5 ಗಂಟೆಯಿಂದಲೇ ಯುದ್ಧ ವಿರಾಮವಾಗಿದೆ. ಅಂದೇ ನಿರ್ಧರಿಸಿದಂತೆ ನಿನ್ನೆ ಉಭಯ ರಾಷ್ಟ್ರಗಳ ಡಿಜಿಎಂಒಗಳ ಮಧ್ಯೆ ಹಾಟ್ಲೈನ್ ಮೂಲಕ ಮಾತುಕತೆಯಾಗಿತ್ತು. ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಬಳಿಕ ಉಭಯ ರಾಷ್ಟ್ರಗಳ ಡಿಜಿಎಂಒಗಳ ಮಧ್ಯೆ ನಿನ್ನೆ ಸಂಜೆ 5 ಗಂಟೆಗೆ ಮಾತುಕತೆಯಾಗಿದೆ. ಡಿಜಿಎಂಒಗಳ ಮಧ್ಯೆ ಹಾಟ್ಲೈನ್ ಮೂಲಕ ಮಾತುಕತೆಯಾಗಿದ್ದು, ಭಾರತದ ಡಿಜಿಎಂಒ ಹಾಗೂ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಹಾಗೂ ಪಾಕ್ನ ಡಿಜಿಎಂಒ ಮೇಜರ್ ಜನರಲ್ ಕಾಸಿಫ್ ಅಬ್ದುಲ್ಲಾ ಮಧ್ಯೆ ಚರ್ಚೆಯಾಗಿದೆ. ಮಾತುಕತೆ ವೇಳೆ ಮಿಲಿಟರಿ ಕಾರ್ಯಾಚರಣೆ ಸ್ಥಗಿತಗೊಳಿಸುವ ಸಂಬಂಧ ಸಮಾಲೋಚನೆ ನಡೆದಿದೆ. ಒಂದೇ ಒಂದು ಗುಂಡು ಹಾರಿಸಬಾರದು ಅಂತ ಪಾಕಿಸ್ತಾನದ ಡಿಜಿಎಂಒಗೆ ಭಾರತದ ಡಿಜಿಎಂಒ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಡಿಯಲ್ಲಿ ಯಾವುದೇ ರೀತಿ ಅಪ್ರಚೋದಿತ ದಾಳಿ ಆಗಬಾರದು ಅಂತ ಡಿಜಿಎಂಒಗಳ ಸಭೆಯಲ್ಲಿ ಭಾರತ ಪಾಕ್ ಒಪ್ಪಿಕೊಂಡಿವೆ. ಇನ್ನು ಗಡಿಯಲ್ಲಿ ಸೇನೆ ನಿಯೋಜನೆ ಕಡಿತಕ್ಕೂ ಉಭಯ ರಾಷ್ಟ್ರಗಳು ಸಮ್ಮತಿ ಸೂಚಿಸಿವೆ. ಇನ್ನು ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ದಾಳಿ ಮಾಡಲಾಗಿದೆ. ಇಷ್ಟಾದರೂ ಪಾಕಿಸ್ತಾನ ಮಾತ್ರ ಏನು ಆಗೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಿತ್ತು. ಆದರೆ ಭಾರತೀಯ ಸೇನೆ ನಿನ್ನೆ ಸಾಕ್ಷಿ ಸಮೇತವೇ ಪಾಕ್ಗೆ ತಿರುಗೇಟು ಕೊಟ್ಟಿದೆ. ಅಟ್ಯಾಕ್ ಬಗ್ಗೆ ಪಾಕಿಸ್ತಾನಕ್ಕೆ ಸಾಕ್ಷಿ ಕೊಟ್ಟ ಭಾರತ. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಬೇಟೆ ಆರಂಭಿಸಿದ ಭಾರತ ಉಗ್ರರ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿತ್ತು. ಆದರೆ ಪಾಕಿಸ್ತಾನ ಮಾತ್ರ ಬೇರೆಯದ್ದೇ ಕತೆ ಹೇಳ್ತಿತ್ತು. ಇದೇ ಆರೋಪಗಳಿಗೆ ತಿರುಗೇಟು ಕೊಟ್ಟ ಭಾರತದ ಸೇನೆ ನಮ್ಮ ಟಾರ್ಗೆಟ್ ಪಾಕ್ ಜನ ಅಲ್ಲ, ಪಾಕ್ನಲ್ಲಿರುವ ಉಗ್ರರು ಅಂತ ಹೇಳಿದೆ. Here I would like to clarify, as I said yesterday, our fight is with the terrorists. Our fight is not with the Pakistan military or Pakistan civilians. So that is very clear, and we are very clear in our targeting. ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಪಾಕ್ ಉಡಾಯಿಸಿದ್ದ ಚೀನಾ ನಿರ್ಮಿತ ಅತ್ಯಾಧುನಿಕ PL-15 ಕ್ಷಿಪಣಿಯನ್ನ ಭಾರತ ಒಡೆದುರುಳಿಸಿದೆ. Ladies and gentlemen, I would like to show on the screen is the probable enemy PL-15 missile, which is of Chinese origin. This missile has missed its target, and you can see the pieces now which are available. Our weapon which was found was a long-range rocket, the pieces of which you can now see on the screen. ಟರ್ಕಿ ನಿರ್ಮಿತ ಅತ್ಯಾಧುನಿಕ ಡ್ರೋನ್ಗಳನ್ನ ಕೂಡ ಸ್ವದೇಶಿ ನಿರ್ಮಿತ ಉಪಕರಣಗಳಿಂದಲೇ ಪೀಸ್ ಮಾಡಲಾಗಿದೆ. और जहां तक ये ड्रोन टर्किश ड्रोन्स का सवाल है, आपने देखा किस तरह के रेकेज यहाँ पे फोटोग्राफ्स हमने दिखाए हैं, चाहे वो टर्किश ड्रोन्स हो या और कहीं के भी ड्रोन्स हो. हमारे काउंटर यूएस सिस्टम्स, हमारे ट्रेन्ड एयर डिफेंस ऑपरेटर्स पूरी तरह सक्षम हैं और हमारी देश की जो इंडिजिनस कैपेबिलिटी है काउंटर यूएस के लिए, उसने दिखा दिया है कि चाहे किसी भी तरह की टेक्नोलॉजी आ जाए, हम उसको काउंटर करने के लिए तैयार हैं. और मुझे बोलने की ज्यादा जरूरत नहीं है, आपने खुद ही अपनी आंखों से देखा है हमने इनका क्या हश्र किया है.
ಪಾಕಿಸ್ತಾನದ ನೂರ್ ಖಾನ್ ಏರ್ವೇಸ್, ರಹೀಮ್ ಯಾರ್ ಏರ್ಬೇಸ್ ಗಳನ್ನ ಹೇಗೆ ಛಿದ್ರ ಮಾಡಿದ್ದೇವೆ ಅನ್ನೋದನ್ನ ಸಾಕ್ಷಿ ಸಮೇತ ಜಗತ್ತಿನ ಮುಂದಿಟ್ರು. From the open source are now being shown to you on the screen. In fact, two of them. This is the strike on the Noor Khan Air Base. And you can see the effect. I'm sure most of you have seen the video. I have also picked it up from your sources only. And this is the aftermath of our strike at Rahim Yar Khan Air Base. You can see the massive crater that it has left on its runway. And you can see the pinpoint accuracy of our weapons. ಡಿಜಿಎಂಗಳ ಮಧ್ಯೆ ಶಾಂತಿ ಮಂತ್ರದ ಮಾತುಕತೆಯಾಗಿದ್ರೆ, ಇತ್ತ ಸೇನಾಧಿಕಾರಿಗಳು ಪಾಕ್ ಏರ್ ಬೇಸ್ಗಳನ್ನ, ಡ್ರೋನ್ಗಳನ್ನ, ಮಿಸೈಲ್ಗಳನ್ನ ಹೇಗೆ ಫಿನಿಶ್ ಮಾಡಿದ್ದೇವೆ ಅನ್ನೋದನ್ನ ಸಾಕ್ಷಿ ಸಮೇತ ವಿವರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.